ಇಲ್ಲಿ ದಿನಕ್ಕೊಂದು LPG ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇದ್ರೆ ಇನ್ನೊಂದು ಕೆಲವು ಬ್ಯಾಂಕ್ಗಳಲ್ಲಿ LPG ಅಭಾವ ಸೃಷ್ಟಿಯಾಗಿದೆ. ಇದರಿಂದಾಗಿ ನೀವು ನೋಡಬಹುದು ನಮ್ಮ ದೃಶ್ಯಗಳಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೋಕಾರಡ್ನಲ್ಲಿ ಇರ್ತಕ್ಕಂಥ ಒಂದು LPG ಆಟೋ ಗ್ಯಾಸ್ ಬಂಕ್ ಇದು. ಒಂದು ಕಿಲೋಮೀಟರ್ ಗಟ್ಟಲೆ ಇಲ್ಲ ಕ್ಯೂ ನಿಂತಿದ್ದಾರೆ. ಆಟೋ ಡ್ರೈವರ್ ಎಲ್ಲ ಕ್ಯೂ ಮಾಡಿದ್ದಾರೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ 7 LPG ಗ್ಯಾಸ್ಗಳು ಏನಿದಾವೆ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಈಗ. ಸೊ ಅದರಲ್ಲಿ ಒಂದು ಮಾತ್ರ ನಡೀತಾ ಇದೆ. ಅದರಲ್ಲಿ ಲಿಮಿಟೆಡ್ ಈಗ 500 ಲೀಟರ್ಸ್ ಮಾತ್ರ ಅವರು ಫಿಲ್ ಮಾಡ್ತಾ ಇದ್ದಾರೆ ಒಂದು ಆಟೋಗೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಆಟೋ ಚಾಲಕರೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಲಕ್ಷ್ಮಣ ಸರ್. ಸರ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಿಮ್ಗೆ ಬಳ್ಳಾರಲ್ಲಿ ಏನಂದ್ರೆ ಎಲ್ಲಾ ಬಂಕ್ಗಳು ಬಂದ್ ಆಗ್ಬಿಡ ಸರ್. ಇವಾಗ ನಮ್ಗೆ ಇಲ್ಲಿ ಒಂದೇ ಇವಾಗ ಇರೋದು ಗ್ಯಾಸ್. ಬೆಳಗ್ಗಿಂದ ದುರ್ಗಮುಡಿತ ಸಿಗ್ತಾ ಇತ್ತು, ಅಲ್ಲಿ ಸಿಕ್ಕಿಲ್ಲ. ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀವಿ. 1 ಲೀಟರ್ ಬಂದು 95 ರೂಪಾಯಿ ಮಾಡ್ತಿದ್ದಾರೆ. ಇನ್ನ ರೇಟ್ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದು, ನಮ್ ಡ್ರೈವರ್ಗಳಿಗೆ ಎಲ್ಲವರಿಗೂ ಒಳ್ಳೇದಾಗುತ್ತೆ. ಇವಾಗ 95 ರೂಪಾಯಿ ಲೀಟರ್ ಮಾಡಿದ್ರೆ ನಾವೇನ್ ದುಡಿಬೇಕು ಅದರಲ್ಲಿ? 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾವ ಪ್ಯಾಸೆಂಜರ್ ಕೊಡಲ್ಲ. ಕರೆಕ್ಟಾ? ಇವಾಗ ಇನ್ನೊಬ್ಬನ್ ಬಂದ್ರು ನಾವು 5 ರೂಪಾಯಿ ಅಂದ್ರೂ ಅವ್ನು ಏನಂತಾರ ಕೊಡಕ್ ಆಗಲ್ಲ ಅಂತ, 15 ರೂಪಾಯಿ ಕೊಡ್ತಾರಂತ. ಅದ್ರ ಜೀವನ ಮಾಡಕ್ ಆಗತ್ತೆ? ಆಗಲ್ಲ. ಇಲ್ಲಿ ಬಂದು 95 ರೂಪಾಯಿ ಲೀಟರ್ ಪೆಟ್ರೋಲ್. ಕರೆಕ್ಟಾ? ಡೀಸೆಲ್ ಗ್ಯಾಸ್ 95 ರೂಪಾಯಿ ಲೀಟರ್ ಗ್ಯಾಸ್ ಆದ್ರೆ ನಾವೇನ್ ಜೀವನ ಮಾಡ್ಬೇಕು ಹೇಳ್ರಿ? ಕರೆಕ್ಟಾ? ಅದ ಲಿಮಿಟೆಡ್ ಕೂಡ ಏನೋ ಮಾಡ್ತದೆ 500 ಅದೇನ್ ಹೇಳಿದ್ರು. ಅದು 500 ರೂಪಾಯಿ ಅಂದ್ರೆ ಈ ಸಮಸ್ಯೆ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಎಲ್ಲರಿಗೆ 500 ರೂಪಾಯಿ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ ಅಷ್ಟೇ. 500 ರೂಪಾಯಿ 500 ರೂಪಾಯಿ ಅದು ಬಂದ್ರೆ ಗ್ಯಾಸ್ ಬಂದ್ರೆ ನಮ್ಗೆ ಸಿಗ್ತಾವ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ತೊಂದರೆ ಆಗ್ತಾವ. ಈಗ ಒಂದ್ ದಿನಕ್ಕೆ ನಿಮ್ಗೆ ಎಷ್ಟು ಬೇಕಾಗ್ತದೆ ಗ್ಯಾಸ್ ಅಂತ ಒಂದು ಓಡಿಸ್ಲಿಕ್ಕೆ? ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ಜೀವನ ನಡಿಬೇಕಲ್ಲ. ಬೇಕಂದ್ರೆ ಅವಾಗ ಅಂದ್ರೆ ಒಂದ್ 400 ರೂಪಾಯಿ ಗ್ಯಾಸ್ ಬೇಕಿತ್ತು ಸರ್. ಇವಾಗ 1000 ರೂಪಾಯಿ ಗ್ಯಾಸ್ ಆದ್ರೂ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ನಿಮ್ ಕುಟುಂಬ ನಿರ್ವಹಣೆ ಹೇಗೆ? ಮತ್ತೆ ಇಲ್ಲಿ ದುಡಿದ್ರೆ ನಾವ್ ಅಲ್ಲಿ ಜೀವನ ಸರ್. ಇಲ್ಲಿ ದುಡಿದಿಲ್ಲ ಅಂದ್ರೆ ನಮಗೆ ಜೀವನ ಇಲ್ಲ. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ಕಾರಕ್ಕೆ ಏನ್ ಇಷ್ಟಪಡ್ತೀವಿ ಅಂದ್ರೆ ಗ್ಯಾಸ್ ಕಮ್ಮಿ ಆದ್ರೆ ನಮ್ಗೆ ಉತ್ತಮ, ಸರ್ಕಾರಕ್ಕೂ ಉತ್ತಮ. ಇಲ್ಲ ಅಂದ್ರೆ ನಿನ್ನೆ ಅಲ್ಲಿ ಸ್ಟ್ರೈಕ್ ಮಾಡ್ದಂಗೆ ಇಲ್ಲಿ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಇದು ಇಲ್ಲಿನ ಆಟೋ ಚಾಲಕರು ಹೇಳ್ತಕ್ಕಂಥ ಮಾತು. ದಿನಕ್ಕೊಂದು ಬಂಕ್ಗಳಲ್ಲಿ LPG ಕೊರತೆ ಉಂಟಾಗ್ತಿದೆ. ಇದರಿಂದ ಬದುಕಲಿಕ್ಕೆ, ಜೀವನ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತಿದೆ. ಸರ್ಕಾರ ಆದಷ್ಟು ಬೇಗ ಗ್ಯಾಸ್ ಸಮಸ್ಯೆಯನ್ನು ಪೂರೈಸಬೇಕು, ನಮ್ಮ ನೆರವಿಗೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.